ಸೊ ರಾಮ ಹುಟ್ಟಿದ್ನ ಅಂದರೆ ಇದ್ದ, ಪ್ರೂಫ್ ಇದೆ. ಕೃಷ್ಣ ಹುಟ್ಟಿದ್ದ ಇದ್ದ, ಪ್ರೂಫ್ ಇದೆ. ಅಂದರೆ ಭಾರತ ಅವಾಗಲೇ ನಾವಿನ್ನ ಈಗ ನಾವೇನೋ ಕಂಡುಬಿಡ್ತಾ ಇದ್ದೀವಿ ಅಂದ್ಕೊಂಡ್ರೆ, ಅಥವಾ ಪ್ರಪಂಚ ಕಂಡುಬಿಡ್ತಾ ಇದೆ ಅಂದ್ಕೊಂಡ್ರೆ, ಆವಾಗಲೇ ಹೈಯೆಸ್ಟ್ ಟೆಕ್ನಾಲಜೀಸ್ ಇತ್ತು. ಪುಷ್ಪಕ ವಿಮಾನ ಆವತ್ತಿಂದಿತ್ತು. ಅಂದರೆ ಬಹುಶಃ ಅದಕ್ಕೂ 10,000 ವರ್ಷದ ಹಿಂದೂ ಇರಬಹುದು. ವಾಸ್ತು ಫಾರ್ ದ 21st ಸೆಂಚುರಿ ಅಂತ ಒಬ್ಬರು ಭರತ್ ಭೂಷಣ್ ಪುರಿ ಅಂತ ಡೆಲ್ಲಿಯ ಆರ್ಕಿಟೆಕ್ಚರ್ ಸ್ಕೂಲಿನ ಪಿತಾಮಹ, ಅವರು ಒಂದು ಕಡೆ ಕೋಟ್ ಮಾಡ್ತಾರೆ, ಇಡೀ ವರ್ಲ್ಡ್ಗೆ ಒಂದು 50,000 ವರ್ಷದ ಹಿಸ್ಟ್ರಿ ಇದೆ. ಬಹುಶಃ ಇಷ್ಟು ಕಲ್ಚರ್ಸಿನ ಮಧ್ಯದಲ್ಲಿ ಎಲ್ಲ ಕಲ್ಚರ್ಗಳು ಸತ್ತೋಗಿದೆ. ಈಜಿಪ್ಷಿಯನ್, ಬೆಬಿಲೋನಿಯನ್, ಈ ಮಾಯಾ, ಇನ್ಕಾ ಯಾವ್ಯಾವುದಿದೆ ಅದು ಎಲ್ಲವೂ ಸತ್ತು ಹೋಗಿದೆ. ಇಲ್ಲ, ಜಾಗಗಳಿದೆ, ಅದರ ಕಲ್ಚರ್ಸ್ ಇಲ್ಲ. ತುಂಬ ಓಲ್ಡೆಸ್ಟ್ ಕಲ್ಚರ್ ಉಳ್ಕೊಂಡಿರೋದು ಯಾವುದು ಅಂತಂದರೆ ಒಂದು ಚೈನೀಸು, ಒಂದು ಇಂಡಿಯನ್. ನಮಗೆ ಕಾಣುವಂಥದ್ದು. ಈಗ ನಾವು ಇಂಡಿಯನ್ ಅಂತ ಇವತ್ತು ಕರಿತಾ ಇದ್ದೀವಿ, ಭಾರತೀಯ ಕಲ್ಚರ್.